ಇನ್ನು ಒಡಿಶಾ ಅಂತಂದರೆ 900 ಕಿಲೋಮೀಟ್ರು ಈ ಕಡೆ ಅಂದರೆ 20 ಅಡಿ ಗಾಡಿ. ಇವಾಗ ಇಲ್ಲಿ ಮೈಸೂರಿಂದ ಒಡಿಶಾಗ ರೋಡ್ ಹೆಂಗೆ ಇದ್ಬಿಟ್ರೆ ಎಷ್ಟು ಬೇಕಾದರೂ ಗಾಡಿ ಓಡಿಸ್ಬೋದು. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಯಾಕೆ ಅಂತಂದರೆ ಗೊತ್ತಿರ್ಬೋದು, ನಂದು ಐ ಡಿ ಲಾಕ್ ಆಗಿತ್ತು, ಸ್ಪೋಟ್ರಲ್ಲಿ ಡ್ಯೂಟಿ ಮಾಡೋಕ್ಕಾಗಿಲ್ಲ. ಹಂಗಾಗಿ ಇವಾಗ ಎಲ್ಲಿದ್ದೀವಿ ಅಂತಂದರೆ ಆಂಧ್ರ, ನಿಯರ್ ಬೈ ವಿಜಯವಾಡ. ಸ್ಪೋಟ್ರಲ್ಲಿ ಇವಾಗ ಹೊಸ ರೂಲ್ಸ್ ಮಾಡಿರೋದ್ರಿಂದ ಡ್ಯೂಟಿಗಳು ಆಗ್ತಾಯಿಲ್ಲ. ಹಂಗಾಗಿ ನಾನೇನು ಮಾಡಿದೆ ಅಂತಂದರೆ, ಇವಾಗ ಇವರು ನಮ್ಮ ಸ್ನೇಹಿತರು, ನಮಗೆ ತುಂಬ ಆತ್ಮೀಯರೇ. ಹಂಗಾಗಿ ಇವರು ಆ್ಯಕ್ಚುಲಿ ಲಾಂಗು ಬಾಡಿಗೆ ಮಾಡ್ತಾರೆ. ಇವ್ರದ್ದು ಓನ್ ಗಾಡಿ. ಯಾವುದು ಸರ್ ಗಾಡಿ ಇದು? ಈಚರು 38 ಅಂದರೆ 20 ಅಡಿ ಗಾಡಿ. ಇವಾಗ ಇಲ್ಲಿ ಮೈಸೂರಿಂದ ಮೈಸೂರಿಂದ ಒಡಿಶಾಗೆ. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿದ್ದೆ, ಇವರು ಮೈಸೂರಿಂದ ಲೋಡ್ ಮಾಡ್ಕೊಂಡು ನಿನ್ನೆ ನೈಟು 10:30 ಬಂದರು. 10:30 ಬೆಂಗಳೂರು ಬಿಟ್ಟು ಇವಾಗ ಇನ್ನೇನು ನಿಯರ್ ಬೈ ವಿಜಯವಾಡ ಹತ್ರ ಹೋಗ್ತಾಯಿದ್ದೀವಿ. ನಾಳೆ ಆಗುತ್ತಲ್ಲ ಅಂದೋಡು, ನಾಳೆ ಅನ್ಲೋಡ್ ಆಗುತ್ತೆ. ನೈಟು ನಾನೇ ಎತ್ಕೊಂಡೆ ಗಾಡಿ. ನೈಟ್ ಗಾಡಿ ಎತ್ಕೊಂಡು ಇವಾಗ ಟೈಮ್ ಬಂದು ಎಷ್ಟಾಗೈತಣ್ಣ? 10:30 ಆಯಿತಾ? ಟೈಮು ಕರೆಕ್ಟಾಗಿ 10 ಗಂಟೆ 2 ನಿಮಿಷ. ಇವಾಗ ಇಲ್ಲೊಂದು ಹೋಟ್ಲಿತ್ತು, ಮೈತ್ರಿ ಹೋಟ್ಲಲ್ಲಿ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಿಕೊಂಡು ಇವಾಗ ಓಡ್ತಾಯಿದ್ದೀವಿ. ಇವಾಗ ಕೂತ್ಕೊಂಡು ಅಲ್ಲಿ ಏನು ಮಾಡೋಕ್ಕಾಗುತ್ತೆ ಹೇಳಿ? ಇವಾಗ ನಾವು ಕೋಟ್ರ ಮೇಲೆ ನಾವು ದೂರಕ್ಕಾಗಲ್ಲ. ಅವನು ಆರ್ಡ್ರ್ ಕೊಡ್ತಾಯಿಲ್ಲ, ಡ್ಯೂಟಿ ಕೊಡ್ತಾಯಿಲ್ಲ ಅಂತೇಳಿ ದೂರಕ್ಕಾಗಲ್ಲ. ಒಂದು ಮನೇಲೇ ಎಷ್ಟು ದಿನ ಅಂತ ಕೂತ್ಕೊಳ್ಳೋಕ್ಕಾಗುತ್ತೇಳಿ. ಹಂಗಾಗಿ ಯಾವುದೋ ಒಂದು ಕೆಲಸ ಮಾಡೋಣ ಅಂಥೇಳಿ ಫೋನ್ ಮಾಡಿದೆ. ಆಯಿತು ಬಣ್ಣ ಅಂತಂದರು. ಬಂದಿದ್ದೀನಿ, ಹೋಗ್ತಾಯಿದ್ದೀನಿ. ಬಟ್ ಗೊತ್ತಿಲ್ಲ ಇದರಲ್ಲೇ ಮಾಡ್ತೀನೋ ಇಲ್ಲ ಅದರಲ್ಲೇ ಮಾಡ್ತೀನೋ ಗೊತ್ತಿಲ್ಲ. ಒಟ್ಟಲ್ಲಿ ಹೆಂಗಾಗುತ್ತೆ ಹೆಂಗೆ ಹೋಗ್ತಾ ಇರೋಣ. ನೈಟು ವಿಡಿಯೋ ಮಾಡೋಕ್ಕಾಗಿಲ್ಲ. ಹಂಗಾಗಿ ಇವಾಗ ಗಾಡಿಯವರು ಕೊಟ್ಟಿದ್ದೀನಿ, ಒಂದು ಇನ್ಫಾರ್ಮೇಷನ್ ಕೊಡೋಣ, ನೋಡೋಣ ಈ ಟ್ರಿಪ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಲೋಡಿಂಗ್ ಇವ್ರು ಮಾಡ್ಕೊಂಬಂದಿದ್ದಾರೆ ಮೈಸೂರಲ್ಲಿ. ನಾನು ಹೋಗಿರಲಿಲ್ಲ, ನಾನು ಬೆಂಗಳೂರಿಂದ ಬಂದಿರೋದು. ಇವಾಗ ಅನ್ಲೋಡ್ ಮಾಡಿ ಆ ಕಡೆಯಿಂದ ಮತ್ತೆ ಎಲ್ಲಿ ಲೋಡು ಆ ಕಡೆಯಿಂದ ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ಆಲ್ಮೋಸ್ಟ್ ಕೇರಳ ಸೈಡೆ. ಆ ಕಡೆಯಿಂದ ಲೋಡ್ ಏನಾಗುತ್ತೆ ಎತ್ತಕತ್ತೆ ಅಂತ ಅದನ್ನು ತಿಳಿಸ್ತೀನಿ. ಇದು ಹೊಸ ಅನುಭವ, ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ನಮಗಂತೂ. ಇವ್ರಿಗೆಲ್ಲ ಇವ್ರು ತುಂಬ ಹಳಬ್ರು. 10 ಗಂಟೆ ಮಲಗಿದ್ದು, ಇವಾಗ ಟೈಮ್ ಬಂದು 12:30 ಆಯಿತು. ಇನ್ನೂ ವಿಜಯವಾಡ ಹೋಗೋಕ್ಕಾಗಿಲ್ಲ. ಒಂದು 2-2.5 ಅವರ್ ನಾನು ನಿದ್ರೆ ಮಾಡಿದೆ. ಆದರೆ ನಮ್ಮ ಇನ್ನೊಬ್ರು ಇದ್ದಾರಲ್ಲ, ಅವರು ಗಾಡಿ ಸೈಡ್ಗೆ ಹಾಕಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ತುಂಬ ಬಿಸಿಲಿದೆ. ಎಷ್ಟು ಬಿಸಿಲಿದೆ ಅಂತಂದರೆ ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ, ಹೆವಿ ಬಿಸಿಲು. ಹಾಗಾಗಿ ಸೈಡ್ಗೆ ಹಾಕಿ ಮಲ್ಕೊಂಡಿದ್ದೀವಿ. ನೋಡಿ ಈ ಕಡೆ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಯಾಕೆಂದರೆ ನೋಡಿ ರೋಡ್ ತುಂಬ ಎಮ್ಮೆಗಳು, ಹಸುಗಳು ಎಲ್ಲ ಈ ಥರನೇ ಅಡ್ಡಡ್ಡ ಓಡಾಡ್ತಾ ಇರ್ತದೆ. ನೋಡಿ ಗಾಡಿ ಬಂದು ಈಚರು 3018 ಅಂತ. ಏನಪ್ಪ ಲೋಡಿಂಗ್ ಅಂತಂದರೆ ಕೂಲ್ ಡ್ರಿಂಕ್ಸ್ ಲೋಡ್ ಆಗಿರೋದು ನೋಡ್ತಾ ಇರ್ಬೋದು. ಎಲ್ಲ ಜರ್ಕೊಂಡ್ಬಿಟ್ಟಿದ್ದಾವೆ ಏನೋ ಗೊತ್ತಿಲ್ಲ. ಹಿಂದೆ ಹಗ್ಗ ಎಲ್ಲ ಸ್ವಲ್ಪ ಲೂಸ್ ಆಗಿದ್ದಾವೆ, ಹಗ್ಗ ಟೈಟ್ ಮಾಡಬೇಕು. ಅವರು ಮಲ್ಕೊಂಡ್ಬಿಟ್ಟಿದ್ದಾರೆ, ಆಗಲ್ಲ ಬಿಸಿಲು ಅಂಥೇಳಿ. ಮೆಟೀರಿಯಲ್ ಬಂದು ಒಂದು 10 ಟನ್ ಏನೋ ಇದೆ, 9-10 ಟನ್ ಇರಬೇಕು. ಬಟ್ ಕೆಪಾಸಿಟಿ ಬಂದು ಎಷ್ಟು ಗೊತ್ತಾ, ಇದ್ರದ್ದು ಪಾಸಿಂಗ್ ಬಂದು 12.7, 12.5 ಟನ್ನು ಪಾಸಿಂಗ್ ಅಂತ ಅಂದ್ಕೊಳ್ಳಿ. ಅವರು ಮಲ್ಕೊಂಬಿಟ್ಟಿದ್ದಾರೆ. ಎರಡು ಗಂಟೆ ಕರೆಕ್ಟಾಗಿ ಟೈಮು, 2 ಗಂಟೆ ಆಯಿತು. ಟೈಮ್ 2 ಗಂಟೆ ಆಗೈತೆ. ಅಡುಗೆ ಮಾಡೋಣ ಅಂತ ನಿಲ್ಸಿದ್ದೀವಿ ಗಾಡಿ. ಬೆಳಗ್ಗೆ ಇಡ್ಲಿ ಮತ್ತು ದೋಸೆ ತೊಗೊಂಡಿದ್ದು. ಹಂಗಾಗಿ ಇವಾಗ ನಾವೇ ಅಡುಗೆ ಮಾಡಿಕೊಂಡ್ರೆ ಸ್ವಲ್ಪ ನೆಮ್ಮದಿಯಾಗಿ ಊಟ ಮಾಡ್ಬೋದು ಅಂಥೇಳಿ ಅಡುಗೆ ಮಾಡ್ತವ್ರೆ ಅಣ್ಣ ಅವರು. ಹಗ್ಗ ಏನಾದ್ರು ಟೈಟ್ ಮಾಡ್ಬೇಕಾ? ನಡೀತದ? ಹಿಂದೆ ಏನು ಜರುಗಿಲ್ಲ, ಹಗ್ಗ ಲೂಸ್ ಆಗೈತೆ ಅಷ್ಟೇ.
ಒಂದು ಚೂರು ಜರುಗಿಲ್ಲ. ಅಲ್ಲಿ ಅಡುಗೆ ಮಾಡಿಕೊಂಡು ಸೀದಾ ಅಲ್ಲೂ ನಾವು ರೆಸ್ಟ್ ಮಾಡಿ ಹೋಗ್ತಾ ಇದ್ದೀವಿ. ಇವಾಗ ಹೈವೇ ರೋಡ್ಗೆ ಬಿದ್ದಿದ್ದೀವಿ. ರೋಡ್ ಸಖತ್ತಾಗೈತಣ್ಣ ರೋಡ್ಗಳು. ಹಾಂ, ಆದರೆ ಟೋಲ್ ಮಾತ್ರ ಸರಿಯಾಗಿ ಕಟ್ಟಬೇಕು. 555 ರೂಪಾಯಿ ಟೋಲು. ನೋಡಿ ಗಾಡಿ ಯಾವ ಥರ ಇಟ್ಕೊಂಡವ್ರೆ. ಇಂಟೀರಿಯರ್ ಫುಲ್ ಡೆಕೋರೇಷನ್ ಮಾಡಿಕೊಂಡು ಅಣ್ಣ ಫುಲ್ ಜಿಂಕ್ ಚಾಕ್ ಗಾಡಿ ಎಲ್ಲ ಚೆನ್ನಾಗಿ ಇಟ್ಕೊಂಡವ್ರು ಗಾಡಿ. ಗಾಡಿ ಓಡ್ಸೋಕೆ ಒಳ್ಳೆ ಚೆನ್ನಾಗೈತಣ್ಣ. ಕಾರ್ ಇದ್ದಂಗೆ ಐತೆ ಓಡಿಸೋದು. ರೋಡ್ ಹಿಂಗೆ ಇದ್ಬಿಟ್ರೆ ಎಷ್ಟು ಬೇಕಾದರೂ ಗಾಡಿ ಓಡಿಸ್ಬೋದು. ಹಾಂ, ಅದರಲ್ಲೂ ಈ ಗಾಡೀಲಿ ಕ್ರೂಸ್ ಕಂಟ್ರೋಲ್ ಬೇರೆ ಐತೆ. ಈ ಗಾಡೀಲಿ ಹಾಕ್ಬಿಟ್ರೆ ಆರಾಮಾಗಿ ಹೋಗ್ತಾ ಇರುತ್ತೆ. ನೋಡಿ ಅಣ್ಣ ಅವರು ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಟು ಆರಾಮಾಗಿ ಕೂತ್ಕೊಂಡ್ಬಿಟ್ರು ನೋಡಿ. ಅಷ್ಟೇ ಸ್ಪೀಡ್ ಹೋಗುತ್ತೆ ಆಟೋಮೆಟಿಕ್. ಅದೇ ಒಂಥರ ಚೆನ್ನಾಗೈತೆ ಸಿಸ್ಟಮ್ ಇದು. ಈ ಥರ ಹೈವೇ ರೋಡಲ್ಲಿ ಯೂಸ್ ಆಗುತ್ತೆ. ಹಾಂ, ಕಡೆ ಗುಂಟೂರು ಆದಮೇಲೆ ಈ ವಿಜಯವಾಡ ಕಡೆ ಹೋಗ್ತೀವಲ್ಲ, ಆವಾಗ ಬರುತ್ತೆ ಇದು ಕೃಷ್ಣ ನದಿ ಅಂಥೇಳಿ. ತುಂಬ ದೊಡ್ಡದಾಗಿದೆ ಮತ್ತು ನೀರಿಲ್ಲ. ನೋಡ್ತಾ ಇರ್ಬೋದು ಈ ಕಡೆನೂ ಅಷ್ಟೇ. ಸ್ವಲ್ಪ ಲೈಟಾಗಿ ಹರಿತಾ ಇದೆ ಅಷ್ಟೇ. ನೋಡಿ ನೋಡ್ತಾ ಇರ್ಬೋದು, ಇಷ್ಟೇ ವಾಟ್ರ್ ಇರೋದು. ನೋಡಿ ಇಲ್ಲಿ ಏನು ಕಾಣಿಸ್ತಾ ಇದೆ ಇದಿಷ್ಟೇ ವಾಟ್ರು. ಓಕೆನಾ. ನದಿ ನೋಡಿ ಎಷ್ಟು ದೊಡ್ಡದಾಗಿದೆ. ಆ ಕಡೆಯಿಂದ ಈ ಕಡೆವರೆಗೂ ಇದೆ. ಸಖತ್ ದೊಡ್ಡದು ಗುರುವೆ ಇದು ಕೃಷ್ಣಾ ನದಿ. ಅಲ್ಲೊಂದು ಬ್ರಿಡ್ಜ್ ಇದೆ ನೋಡಿ. ಆ ಬೆಟ್ಟದಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ, ದುರ್ಗಮ್ಮ ಗುಡಿ ಅಂತೇಳಿ. ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಅಲ್ಲೊಂದು ಅವರ್ ಮಲ್ಕೊಂಡಿದ್ವು. ಅಲ್ಲಿಂದ ಸೀದಾ ಎತ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಗುಂಟೂರು ಪಾಸ್ ಆಗಿ ವಿಜಯವಾಡದಲ್ಲಿ ಹೋಗ್ತಾ ಇದ್ವಿ. ಸಖತ್ ದೊಡ್ಡದಲ್ಲ ಅಣ್ಣ ಇದು ನದಿ. ನೋಡಿ ಎಷ್ಟು ದೊಡ್ಡದಾಗಿದೆ. ಆ ನೀರಿದ್ರೆ ನೋಡೋಕೆ ಸಖತ್ತಾಗಿರುತ್ತೆ ಮಾತ್ರ. ಟೈಮ್ ನೋಡಿ ಕರೆಕ್ಟಾಗಿ 1 ಗಂಟೆ 50 ನಿಮಿಷ. ನಮ್ಮ ಓನರಣ್ಣವರು ಮಲ್ಕೊಂಡ್ಬಿಟ್ಟಿದ್ದಾರೆ. ಹೋಗ್ತಾ ಇದ್ದೀನಿ ಒಬ್ಬನೇ ನೈಟಲ್ಲಿ. ಕರೆಕ್ಟಾಗಿ 2 ಗಂಟೆ ಅಂದ್ಕೊಳ್ಳಿ ನೋಡಿ, 1:50. ಇಷ್ಟೋ ತನಕ ನಾನು ಮಲ್ಕೊಂಡಿದ್ದೆ, ಅವ್ರು ಓಡಿಸ್ತಾಯಿದ್ರು. ಇವಾಗ ಅವ್ರಿಗೆ ನಿದ್ದೆ ಬಂತು ಅಂಥೇಳಿ ಗಾಡಿ ಕೊಟ್ಟರು. ಅವ್ರು ಮಲ್ಕೊಂಡಿದ್ದಾರೆ. ಹೋಗ್ತಾ ಇರ್ತೀನಿ ಅಷ್ಟೇ. ಇವಾಗ ಲೊಕೇಶನ್ ಹಾಕಿ ಕೊಟ್ಟಿದ್ದಾರೆ, ಸೀದಾ ಅಲ್ಲಿಗೆ ಹೋಗಿ ಅಂತ. ಅಲ್ಲಿ ಹೋಗಿ ನಿಲ್ಸೋದಷ್ಟೇ. ನೋಡಿ ನೈಟಲ್ಲಿ ಎಷ್ಟು ಕಷ್ಟ ಇದೆ. ಲೈಟ್ ಹೆಂಗೆ ಹೊಡಿತದೆ ನೋಡಿ ಕಣ್ಣಿಗೆ. ಫುಲ್ಲು ಕಾಡಿದು. ಕಾಡು ಅಂದರೆ ಕಾಡು ನೋಡಿ. ಹೆಂಗೆ ಲೈಟ್ ಆಫ್ ಮಾಡ್ತೀನಿ, ಏನೂ ಕಾಣಿಸಲ್ಲ. ಏನು 2 ದಿನ ಆಯಿತು ಹೊಡಿತಾನೆ ಇದ್ದೀವಿ. ಅಂತೂ ಹತ್ತತ್ರ ಬಂದಿದ್ದೀವಿ. ಬನ್ನಿ ಇವಾಗ ಸೀದಾ ಹೋಗಿ ಡ್ರಾಪ್ ಪಾಯಿಂಟಲ್ಲಿ ಸಿಗ್ತೀನಿ. ಈ ರೂಟ ಒಬ್ಬರೇ ಮಾಡ್ಬಿಡ್ತೇನೆ ಅಂದರೆ ನಂಗೆ ರೂಟ್ ಗೊತ್ತಿಲ್ಲ. ಗಾಡಿ ಹೊಡಿಯೋದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಏನು ಇವಾಗ ಬಂದ್ರೆ 2 ದಿನ ಆಯ್ತಾ. ಈ ಕಡೆಯಿಂದ ಲೋಡ್ ಇದ್ರೆ ಬೇಕಾದ್ರೆ ಲೋಡ್ ಮಾಡ್ಕೊಂಡು ಎಲ್ಲಿಗೆ ಹೇಳ್ತೀರ ಅಲ್ಲಿ ಹೋಯ್ತೀನಿ ಒಬ್ಬನೇ. ಅಂದ್ರೆ ರೂಟ್ ಗೊತ್ತಾಗಲ್ಲ. ಹೊರಗಡೆ ಎಲ್ಲೂ ಮಾಡಿಲ್ವಲ್ಲ, ಅದು ಪ್ರಾಬ್ಲಮ್. ಗೋಡಂಬಿ ದ್ರಾಕ್ಷಿ ಕಮ್ಮಿ ಅಣ್ಣ, ಅಥವಾ ಇದು ಬಾದಾಮ್ ಇದು ಕಮ್ಮಿ ಅಣ್ಣ ಇಲ್ಲಿ ರೈಟು. ಡ್ರೈ ಫ್ರೂಟ್ಸ್ ಕಮ್ಮಿ. ಯಾವತ್ತು ಅಷ್ಟೇ ಗಾಡಿ ಖಾಲಿ ಆದ್ಮೇಲೆ ನಾವು ಲೋಡ್ಗೆ ಸಡನ್ನಾಗೆ ಸಡನ್ ಬಂದ್ಬಿಡ್ತಾನೆ ಲೋಡ್ಗೆ, ಹೇಳಕ್ಕಾಗಲ್ಲ.
ಯಾವ್ದು ಲೋಡ್ಗೆ ದಿನ ವೆಯ್ಟ್ ಮಾಡಿದ್ರೆ ಪರವಾಗಿಲ್ಲ, ಹಾ. ಖಾಲಿ ಆಗ್ಬೇಕು. ನಂದು ಆ ಥರ ಅದು ಒಳ್ಳೆ ಕೆಲಸ. ಗಾಡಿ ಖಾಲಿಯಾಗಿ ಇಶ್ಯೂಡ್ ಗೊತ್ತಾ, ಆಗ ಎಲ್ಲ ಯಾರ್ಯಾರು ಬೇಕು ಅವ್ರವ್ರಿಗೆ ಫೋನ್ ಹಚ್ಕೊಬರೋದು. ಒಟ್ಟಿನಲ್ಲಿ ಬಾಡಿಗೆ ಅಂತೂ ಗ್ಯಾರಂಟಿ. ಬಾಡಿಗೆ ಐತೆ, 2 ಬಾಡಿಗೆ ಐತೆ. ತಿರುಪತಿಗೊಂದು ಐತೆ, ಕೇರಳ ಒಂದು ಐತೆ, ಬೆಂಗಳೂರಿಗೆ ಒಂದು ಐತೆ. ಎಲ್ಲ 200 ಕಿಲೋಮೀಟ್ರು MT ಹೋಗ್ಬೇಕು. ಅದೇ ಯೋಚನೆ ಮಾಡ್ತೀವಿ. ಒಂದು 50 ಕಿಲೋಮೀಟ್ರು, ಇನ್ನೊಂದು 150 ಕಿಲೋಮೀಟ್ರು. ಲೋಡಿಗೆ ಇನ್ನೊಂದು 200 ಕಿಲೋಮೀಟ್ರು. ಸ್ಟೆಪ್ ಬೈ ಸ್ಟೆಪ್ ಐತೆ. ಏನು ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಖಾಲಿ ಆದಮೇಲೆ ಖಾಲಿ ಆಗಲಿ ಬನ್ನಿ ಮತ್ತೆ. ಟೆನ್ಷನ್ ತಗೊಳ್ದಾನೆ ಒಳ್ಳೆ ಅಡುಗೆ ಮಾಡ್ಕೊಂಡು, ನಾನಿವಾಗ ಸ್ನಾನ ಮಾಡ್ಕೊಂಡು ಗಾಡಿ ಪೂಜೆ ಮಾಡ್ತೀನಿ ಇವತ್ತು. ಇಲ್ಲೆಲ್ಲ ನಿಲ್ಲಿಸ್ತೀವಿ ಅಣ್ಣ? ಸಿಗುತ್ತಾ? ಸಿಗುತ್ತೆ. ಇಲ್ಲೇ ಹಾಕ್ಕೊಡಂಬ್ರಿ ಮುಂದೆ ಸೈಡಲ್ಲಿ. ಇಲ್ಲ ಐತೆ, ರೈಟ್ ಕೊಡಿ. ನೀವು ಬೆಂಗಳೂರು ಓಡಿಸಿ ಪಕ್ಕಕ್ಕೆ ಹಾಕಿ ರೂಢಿಯಾಗಿ. ನಮ್ದು ಅದೊಂದು ಅಂದ್ರೆ ಇಲ್ಲಿ ನೀವು ಇಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಿ. ಹೌದು. ಅಲ್ಲಿ ನಾವು ಬೆಂಗಳೂರು ಡಿಸ್ಟೆನ್ಸ್ ಮೇಂಟೈನ್ ಮಾಡಕ್ ಹೋದ್ರೆ ಇನ್ನೊಬ್ಬ ಅವನ ಬಂದು ಗಾಡಿ ಒಂದು ನುಗ್ಗಿರ್ತಾರೆ. ಆಫ್ ಮಾಡೋಣ? ಅದೊಂದೇ, ಇನ್ನೇನಿಲ್ಲ. ಆಫ್ ಮಾಡಂಬಿಡಿ, ಒಂದು 10 ನಿಮಿಷ ಆಫ್ ಮಾಡಿ. ಕೊನೆಗೂ ಬಂದ್ವಿ ಡ್ರಾಪ್ ಪಾಯಿಂಟ್ಗೆ. ಎಲ್ಲಿ ಅಂತಂದರೆ ಬೋರಿಗುಮ್ಮ ಅಂತ ಇದು ಪ್ಲೇಸ್ ಹೆಸರು. ಅವರು ಬಂದು ಕಸ್ಟಮರು 2 ವೀಲರಲ್ಲಿ ಕರ್ಕೊಂಡೋಗಿದ್ದಾರೆ. ನಮ್ಮ ಇನ್ನೊಬ್ರು ಇದ್ರಲ್ಲ ಅವ್ರು ಹೋಗಿದ್ದಾರೆ. ಬನ್ನಿ ಸರ್ ನೋಡ್ಕೊಂಬರಿದೆ ಅಂತ. ಅದೇ 1 ಡೇ 2 ನೈಟು ಓಡ್ದಿದ್ದೀವಿ ಗಾಡಿ. ಪರವಾಗಿಲ್ಲ, ಬಂದಿದ್ದೀವಿ ಬೇಗ. ಅಂದರೆ ಲೋಡ್ ಗಾಡಿ ಅಲ್ವಾ. ಏನಾಯಿತು ಅಂದರೆ ಸಿಂಗಲ್ ರೋಡು, ಟೋಲ್ ರೋಡಲ್ಲಿ ಬಂದಿದ್ರೆ ಬೇಗ. ಅಣ್ಣ ಟೋಲ್ ರೋಡಲ್ಲಿ ಬಂದಿದ್ರೆ ಬೇಗ ಬರ್ತಾಯಿದ್ದು. ಬೇಗ ಬರ್ತಾಯಿದ್ದಲ್ಲ. ಟೋಲ್ 8,000 ಹೋಗೋದು. 8,000 ಟೋಲ್? 9,000 ಟೋಲೇನೆ. ಮತ್ತು ಇವಾಗ ಬರೀ ಎಷ್ಟು 1,500 2,000. ಭಾರಿ ಬುದ್ಧಿವಂತರು ಬಿಡೋಣ ನೀವು. 7,000 ಹೆಚ್ಚು ಕಡಿಮೆ ದುಡ್ಡು ಉಳಿಸಿದ್ರಿ ಟೋಲಲ್ಲಿ. ಅಂದೋಡಿ ಇವಾಗಲೇ ಮಾಡ್ತಾರಂತ. ಎಲ್ಲಿ ಪಾಯಿಂಟು? 1 ಅವರ್ ಖಾಲಿ ಮಾಡಬೇಕು. ಹಾಂ, 4 ಅವರ್ ಒಳಗಡೆ ಲೋಡ್. ಅಷ್ಟೊಂದು ಫಾಸ್ಟಾಗಿ ಮಾಡಲಿಲ್ಲ ಅಂದರೆ ಒಟ್ಟಿಗೆ ಊಟ ಇಲ್ವಲ್ಲ. ಹಾಂ. ಇವಾಗ ಎಲ್ಲಿ ಡ್ರಾಪ್ ಪಾಯಿಂಟ್ ನೋಡಕ್ಕೆ ಹೋಗಿದ್ರಾ? ನಾಷ್ಟ ಇಲ್ವಂತೆ. ಇವತ್ತು ಗುರುವಾರ ರಜೆ ಅಂತ ಫುಲ್ ಮಾರ್ಕೆಟು. ಹಾಂ. ನಾಷ್ಟ ಆಮೇಲೆ ಇರಲಿ, ಗಾಡಿ ಅನ್ಲೋಡ್ ಮಾಡ್ಬಿಡೋಣ. ಅಣ್ಣ ವೈರ್ಗಳು ನೋಡ್ಬೇಕಾ? ಮೇಲೆ ವೈರ್ಗಳವೆ. ರೈಟ್. ನೋಡ್ತಾ ಇರ್ಬೋದು, ಇವಾಗ ಅನ್ಲೋಡ್ ಆಗ್ತಾಯಿದೆ. ಅಂದರೆ ನಾವು ಬಿಟ್ಟಿದ್ದು 25 ನೈಟ್ 10:30. ಇವಾಗ 27 ಬೆಳಗ್ಗೆ 10:30. ಎಷ್ಟು ಅವರ್ ಆಯಿತು ನೋಡ್ಕೊಳ್ಳಿ. ಬಂದು ಒಟ್ಟಿನಲ್ಲಿ ಅನ್ಲೋಡಿಂಗ್ ಮಾಡ್ತಾಯಿದ್ದಾರೆ. ಇನ್ನೊಂದು ಅರ್ಧ ಗಂಟೆ ಅನ್ಲೋಡ್ ಆಗಿಬಿಡುತ್ತೆ. ಅರ್ಧ ಗಂಟೆ 1 ಅವರೇ ಆಗಲಿ. ಅಷ್ಟರಲ್ಲಿ ಹೋಗ್ಬಿಟ್ಟು ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡ್ಕೊಂಬರೋಣ. ಬೆಳಗ್ಗೆ 10:30ಗೆ ಅಲ್ಲಿ ಅನ್ಲೋಡಿಂಗ್ ಹಾಕಿದ್ದು ಗಾಡಿ. ಇವಾಗ ಟೈಮ್ ಬಂದು 12:44 ಆಗಿದೆ. ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಯ್ತು. 1 ಅವರಲ್ಲಿ ಅರ್ಧ ಗಂಟೆಲಿ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಮಧ್ಯಾಹ್ನ ಆಗೋಯ್ತು. ಇವಾಗ ಅನ್ಲೋಡ್ ಕಂಪ್ಲೀಟ್ ಆಯಿತು. ಇನ್ನೇನಿಲ್ಲ, ನೆಕ್ಸ್ಟು ಲೋಡು ಬರೋ ಥರ ಇದೆ. ಎಲ್ಲಿಗೆ ಬರುತ್ತೆ ಏನು ಅಂತ ಇನ್ನೂ ಗೊತ್ತಾಗಿಲ್ಲ, ಬಟ್ ಅದೆಲ್ಲ ತಿಳ್ಕೊಂಡು ಅಪ್ಡೇಟ್ ಮಾಡ್ತೀನಿ ಇವಾಗ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟು ಲೋಡಿಂಗು ಇನ್ನೂ ಏನೂ ಕನ್ಫರ್ಮ್ ಆಗಿಲ್ಲ. ನೆಕ್ಸ್ಟು ಇವತ್ತೇ ಸಿಗುತ್ತೋ ನಾಳೆ ಸಿಗುತ್ತೋ ಅಥವಾ 1 ವಾರ ಆಗುತ್ತೋ ಗೊತ್ತಿಲ್ಲ. ಇದು ಯಾವ ಥರ ಅಂತ ಹೇಳೋಕ್ಕೆ ಬರೋಲ್ಲ. ನೋಡ್ತೀನಿ. ಇವಾಗ ಈ ಟ್ರಿಪ್ಪು ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಓಕೆ, ಇನ್ನೇನಿಲ್ಲ ಹೇಳೋದು, ನೀವೇ ನೋಡ್ತಾ ಇದ್ದೀರಾ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್, ಟೇಕ್ ಕೇರ್.